ಈಗ ಪೂಜೆ ಆಯಿತು ಫ್ರೆಂಡ್ಸ್. ನಾನಿವಾಗ ಬೆಂಡೆಕಾಯಿ ಚಟ್ನಿ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಳ್ಳಿ ಕಡೆಯಲ್ಲಿ ಯಾವ ರೀತಿಯಾಗಿ ಈ ಬೆಂಡೆಕಾಯಿ ಚಟ್ನಿನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಒಂದಿರೋ ಬೆಂಡೆಕಾಯಿ ಫ್ರೆಶ್ ಆಗಿದೆ. ನಾನು ತುಂಬನೆಲ್ಲ ಮುಂದ್ಗಡೆದು ಮುರಿದು ಚೆಕ್ ಮಾಡಿದ್ದೀನಿ. ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ನಾವು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಬೆಂಡೆಕಾಯಿನ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಸ್ವಲ್ಪ ಸ್ಮೂತ್ ಆಗಬೇಕು. ಹಾಗಾಗಿ ಸ್ವಲ್ಪ ಆಯಿಲ್ ಬೇಕಿದ್ದರೆ ಹಾಕ್ಕೊಳ್ಳಿ. ಈ ಬೆಂಡೆಕಾಯಿ ಮಕ್ಕಳಿಗೆ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತೆ. ಅಂದರೆ ಮಕ್ಕಳು ತುಂಬ ಬುದ್ಧಿವಂತರಾಗಲಿಕ್ಕೆ ಬೆಂಡೆಕಾಯಿ ತುಂಬಾ ಸಹಾಯ ಮಾಡುತ್ತೆ. ಒಂದು ಕುಟಾಣಿನ ತೊಗೊಂಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೋಬೇಕು. ಅದಿಷ್ಟನ್ನು ನಾವು ತರಿಯಾಗಿ ಕುಟ್ಕೊಳ್ಳೋಣ. ಹಾಗೆ ಈ ಬೆಂಡೆಕಾಯಿ ಅತಿ ಹೆಚ್ಚು ನಾರಿನಾಂಶವನ್ನು ಉಳ್ಳಂಥ ಒಂದು ತರಕಾರಿ. ಸೊ ಹಾಗಾಗಿ ನಮಗೆ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟಾದರೆ ಸಾಕು. ಅದಾದ ನಂತರ ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಅದನ್ನು ಕುಟ್ಕೊಳ್ಳೋಣ. ಇಷ್ಟೇ ಸಿಂಪಲಾಗಿ ಎಷ್ಟು ಬೇಗ ತಯಾರಾಗುತ್ತೆ ಅಂದರೆ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಬೇಗ ತಯಾರಾಗುತ್ತೆ. ಆಲ್ರೆಡಿ ಹುರ್ಕೊಳ್ತಾನೆ ನಾನು ಚಪಾತಿನೂ ಕೂಡ ಮಾಡಿದ್ದೆ ನೋಡಿ. ಚಪಾತಿ ಜೊತೆಗೆ ಸೊಪ್ಪು ಮತ್ತು ಸೌತೆಕಾಯಿ, ಮೂಲಂಗಿ, ಕ್ಯಾರೆಟು, ಮೊಸರು, ಚಟ್ನಿ ಮತ್ತು ಚಪಾತಿ ಇದಿಷ್ಟು ಕೂಡ ಮಾರ್ನಿಂಗು ಟಿಫನ್ಗೆ ಇದು ರೆಡಿ ಆಯಿತು. ಹಾಗೆ ನಮ್ಮ ಮಕ್ಕಳು ಲಂಚಿಗೂ ಕೂಡ ಪ್ರಿಪೇರ್ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.